ಚಿನ್ನದಂತರ ಮನೆ ಜ್ಯೋತಿ ಕಣ್ಣ ಕೊರಗಿ ಮನೆಯಾಗೈತಿ ನಿನ್ನದಂತ ನಿನಗೇನೈತಿ ನಿನ್ನ ಜಾಗ ನಗಲೊಂದೈತಿ ವಿಧಿಯಾಗದಾಗ ವ್ಯಥೆ ತುಂಬಿ ಕೋರಾಯ ಕಥೆಯಾಗ ಚಿನ್ನದಂತರ ಮನೆ ಜ್ಯೋತಿ ಕಣ್ಣ ಕೊರಗಿ ಮನೆಯಾಗೈತಿ ನಿನ್ನದಂತ ನಿನಗೇನೈತಿ ನಿನ್ನ ಜಾಗ ನನಗೋದೈತಿ ವಿಧಿಯಾಗದಾಗ ವ್ಯಥೆ ತುಂಬಿ ಕೋರಾಯ ಕಥೆಯಾಗ ನಮಸ್ಕಾರ ಸಿಂಹಾದ್ರಿಯ ಸಿಂಹ ಅವ್ರಿಗೆ. ಓಹೋ ಸಾರಿ ರೈತ ಸಂಘದ ಅಧ್ಯಕ್ಷರಿಗೆ. ಹೇಗಿದೆ ತಮ್ಮ ಹೋರಾಟದ ಜೀವನ? ಅದೇನೋ ಅಂತಾರಲ್ಲ, 6 ಹಡ್ದಕ್ಕಿ ಮುಂದ 3 ಹಡ್ದಕ್ಕಿ ಮೂರ್ಖ ಮಾಡಿದ್ದು ಅಂದಂಗಾಯ್ತು ನಿನ್ನ ಬಾಳ್ವೆ. ಸಿಂಹಾದ್ರಿ, ಒಂದು ದುಡ್ಡಿರ್ಬೇಕು, ಒಂದು ಅಧಿಕಾರ ಇರ್ಬೇಕು. ಇವು 2 ಇರ್ದಿದ್ರ ಮಹಾಭಾರತದೊಳಗಿನ ಶಕುನಿ ಹಂಗ ಆಟ ಆಡ್ಸಕ ಬರ್ಬೇಕು. ಅಂದು ನನ್ನ ಮನೆಗೆ ಬಂದಾಗ ಶಟ್ಟು ಹೊಡೆದು ಮಾತನಾಡಿದ್ದೀಯಲ್ಲ, ಎಲ್ಲಿ ಹೋಯ್ತಾ ನಿನ್ನ ರೋಷ ಆವೇಶ? ಸೌಕಾರ, ನನ್ನ ಅರೆಸ್ಟ್ ಮಾಡಿಸೇನಿ ಅಂತ ಬಹಳ ಹಾರ್ಯಾಡಬೇಡ. ಹದ್ದು ಆಕಾಶದ ಎತ್ತರಕ್ಕೆ ಇರ್ತೈತಿ, ಆದ್ರೆ ಅಲ್ಲೇ ಇರ್ತೈತೇನೆ. ಮತ್ತೆ ತುತ್ತು ಕೂಳು ಹುಣಿಗಾಸೆಗಾಗಿ ಭೂಮಿಗೆ ಬರಾಕ ಬೇಕ. ಸೌಕಾರ, ನನಗೆ ಪಕ್ಕ ತಿಳಿದೈತಿ, ನಿನ್ನೀ ಕೊಡೋ ಎಂದಲ್ ಕಾಸಿಗೆ ಇಂಥ ಪೊಲೀಸ್ ಅಧಿಕಾರಿ ಇರೋವರೆಗೂ ನಮ್ಮಂತವ್ರಿಗೆ ನ್ಯಾಯ ಎಲ್ಲಿ ಸಿಗ್ತೈತಿ? ಸೌಕಾರ, ನಮ್ಮಂತವ್ರಿಗೆ ನ್ಯಾಯ ಎಲ್ಲಿ ಸಿಗ್ತೈತಿ? ನೀವು ನನ್ನನ್ನು ಅರೆಸ್ಟ್ ಮಾಡಿಸಿರ್ಬಹುದು, ಆದ್ರೆ ನಿಮಗ ಓಟ್ ಹಾಕಿ ಆರಿಸಿ ತಂದಾರಲ್ಲ ಈ ಜನಗಳು, ಇವರು ಮುಂದಿನ ಜೀವನ ನೆನಪಿಸಿಕೊಂಡ್ರೆ ನನ್ನ ಮನಸ್ಸು ಮರಗಾಕತೈತಿ. ಸೌಕಾರ, ನನ್ನ ಮನಸ್ಸು ಮರಗಾಕತೈತಿ. ಸೌಕಾರ, ಇಡೀ ಜಗತ್ತಿಗೆ ಅನ್ನ ಹಾಕುವ ರೈತ ಅದೇನಿ ನಾನು. ನನಗ ಅನ್ನ ಬೆಳೆಯುವುದಷ್ಟ ಗೊತ್ತೈತಿ, ನಿನ್ನಂಗ ವಿಷ ಬೆಳೆಯೋದು ರೈತರಿಗೆ ಗೊತ್ತಿಲ್ಲ. ನಾನು ಯಾವುದು ತಪ್ಪು ಮಾಡಿಲ್ಲ ಅನ್ನುವುದು ನಿನಗೆ ಗೊತ್ತೈತಿ. ಸೌಕಾರ, ನಾವು ಒಬ್ಬನೇ ಇಲ್ಲ, ನನಗಿನ್ನೂ 2 ತಮ್ಮಗೂ ಹೋದರು. ಒಬ್ಬ ದೇಶ ಕಾಯ ಯೋಧ ಅದನ, ಮತ್ತೊಬ್ಬ ನಾಡು ಮೆಚ್ಚುವ ಅಧಿಕಾರಿ ಆಗ್ಯಾನ. ಸೌಕಾರ, ನನ್ನ ಬಗ್ಗೆ ನನಗೇನು ಚಿಂತೆ ಇಲ್ಲ, ನಿನ್ನ ಬಗ್ಗೆ ನೀನ ತಲೆ ಕೆಡಿಸ್ಕೋ. ಈ ಚದುರಂಗದ ಆಟದೊಳಗ ಈ ಹುಲಿನ ಗೆಲ್ತೈತಿ. ಸಿಂಹಾದ್ರಿ, ಬಾಯಿ ಐತಂತ ಬಾಯಿಗೆ ಬಂದಂತೆ ಮಾತನಾಡಬೇಡ ಮಗನ. ಸಕ್ಕಿದ ಕಾಡನ ಹೇಗೆ ಕಡಿಬೇಕನ್ನೋದು ನಮಗೂ ಚೆನ್ನಾಗಿ ಗೊತ್ತೈತಿ. ನಿನ್ನಂಗ ಬಹಳ ಹಾರಾಡ್ತಿದ್ದ ಸಿಂಧೂರ ಲಕ್ಷ್ಮಣ. ಆ ಸಿಂಧೂರದ ಲಕ್ಷ್ಮಣ ಪರಿಸ್ಥಿತಿ ಏನಾಯ್ತು ಗೊತ್ತೈತಿ ಇಲ್ಲ? ಗುಂಡು ಪಟ್ಟಣ ಪಡೆಯುವನ ಗುಡಿ ಮುಂದ ಗುಂಡು ಹಾರಿಸಿಕೊಂಡರು. ಅದು ಅಷ್ಟ ಯಾಕ, ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ಸರ್ಕಾರದ ವಿರುದ್ಧ ಮಾತನಾಡಿದ್ದಕ್ಕ ರಾಯಣ್ಣನ ಗತಿ ಏನಾಯ್ತು ಗೊತ್ತೈತೆ ಇಲ್ಲ? ಸಂಗೊಳ್ಳಿ ರಾಯಣ್ಣನ ಪ್ರೀತಿಸುವ ಜನರಿಗೆ ಗಲ್ಲಿಗೆ ಏರಿಸಿಕೊಂಡು ನಮ್ಮ ಸೌಕಾರ ಮೈಂಡ್ ಅಂದ್ರೆ ಏನಂತ ತಿಳಿದಿದೆ? ಸತ್ಯ ನ್ಯಾಯ ನೀತಿ ಅಂತ ಹೋದ್ರ ನಿನ್ನ ಮಣ್ಣಾಗ ಮುಚ್ಚಿ ಹೋಗ್ತಾರ.
ನಾ ಮಾತನಾಡಲಾರದೆ ಸುಮ್ಮನೆ ನಿಂತೇನಿ ಅಂದ್ರ ನಾಯಿ ನರಿನು ಹುಲಿನು ಅಂತಾವ ಧರ್ಮದ ರಥ ಹೊಂಟೈತಿ. ಆ ರಥ ನೋಡಿ ಬೀದಿ ನಾಯಿ ಬೊಗಳಿದ್ರ ಆ ರಥಕ್ಕೇನಕ್ಕೈತಿ? ಇದು ಬೂದಿ ಮುಚ್ಚಿದ ಕೆಂಡೈತಿ. ಅದು ಯಾವಾಗ ಗದಾಗ ಉರಿತಿತ್ತು ಯಾರಿಗೆ ಗೊತ್ತಿಲ್ಲ. ಕಾಲ ನಿಮ್ಮದೈತಿ ಅಂತ ಬಹಳ ಹರ್ಯಾಡಬೇಡ್ರಿ. ಶತ್ರುವಿನ ಶತ್ರು ಮಿತ್ರುವಿನ ಮಾಡಿದ ಆ ಬ್ರಿಟಿಷರ ಪೌರುಷದ ಬಗ್ಗೆ ನನ್ನ ಮುಂದೆ ಹೇಳಕ್ ಬರ್ತಿದ್ದಿ. ಗಂಡು ಮೆಟ್ಟಿದ ನಾಡು ಎಂದ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಹಲಗಲಿ ಬೇಡರ ಕತೆ ಗೊತ್ತೈತೇನೋ ನಿನಗ? ಬ್ರಿಟಿಷರ ವಿರುದ್ಧ ಹಾಗೆ ಹಲಗಲಿಗೆ ಬಂದಾಗ ಅವರನ್ನು 2 ಸಲ ಸೋಲಿಸಿ ಕಳಿಸ್ಯಾರ ನಮ್ಮ ಹಲಗಲಿ ಬೇಡರು. ಬ್ರಿಟಿಷರು ಹಗಲಿನಲ್ಲಿ ಯುದ್ಧಕ್ಕೆ ಬಾರದೆ ರಸುಂಸಕರಂತೆ ರಾತ್ರಿ ಹೊತ್ತಿನಲ್ಲಿ ಬಂದು ಅವರ ಮನೆಗಳಿಗೆ ಬೆಂಕಿ ಹಚ್ಚಿ ಹೋಗಿದ್ದಾರೆ. ಇದು ಒಂದು ಬ್ರಿಟಿಷರ ಸಂಸ್ಕರಣ. ನಿಮ್ಮಂತ ನರಸತ್ತ ನಾಮರ್ದ ಕೊಂಡಿಗಳು. ದೇಶಮಾತ್ರಿ, ನೀನು ಕೇಳಿದರೆ ಈ ಕುಂತ ಮಂದಿ ಯಾರು ಹೋರಾಟಕ್ಕೆ ಬರುವುದಿಲ್ಲ. ಯಾಕಂದ್ರೆ ಅವ್ರ ಕೆಲಸವಿರ್ತಾವ. ನೀನಂತ ಹೋರಾಟ ಮಾಡ್ಕೊಂತ ಹೋದ್ರ ನಿನಗ ಹುಚ್ಚು ಸೋಳೆ ಮಗ ಅಂತ ಪಟ್ಟ ಕಟ್ತಾರ. ಹೇಳಿ ಎಲ್ಲರೂ ಸೈಡಿಗೆ ಹೋಗ್ತಾರಂತ ನಾ ಸೈಡಿಗೆ ಹೋಗಕ್ ಚಂಡ ಅಲ್ಲಲೇ. ನಿಮ್ಮನ್ನು ಮುಗಿಸೋ ಪಕ್ಕ ಅನ್ಕೋದೇನೆ. ನೀವು ಅದೇನ್ ಸಂಚು ಮಾಡ್ತಿರೋ ಮಾಡ್ರಿ, ನಿಮ್ಮನ್ನು ಮುಗಿಸೇ ತಿರ್ತೇನೆ. ನೀವು ಮಾಡಿದ ಕರ್ಮಕ್ಕ ಈ ಕಾಲನ ಉತ್ತರ ಕೊಡ್ತೈತಿ. ನಾನು ಸತ್ಯದ ಜ್ಯೋತಿ ಹಚ್ಚೇನೆ. ಇದು ನನ್ನ ಹೋರಾಟವಲ್ಲ, ಇದು ಈ ಸಾಮಾನ್ಯ ಜನರ ಮನಸ್ಸಿನ ಹೋರಾಟ. ಇದ್ರಾಗ ನಾನು ಸತ್ರು ಚಿಂತೆ ಇಲ್ಲ. ನನ್ನ ಹೋರಾಟ ಮಾತ್ರ ನಿಲ್ಲುವುದಿಲ್ಲ. ಮುಂದೊಂದು ದಿನ ಜ್ಯೋತಿಯಾಗಿ ಬೆಳಗ್ಗೆ ಬೆಳಗ್ತೈತಿ. ಕರ್ಮವಂತರನ್ನ ಕಾಡಿದ ಕರ್ಮ ನಿಮ್ಮಂತವ್ರು ಬಿಡ್ತೈತಲ್ಲಿ. ನಿನಗ ಗಿಳಿ ಪಾಠ ಹೇಳ್ದಂಗೆ ಹೇಳಿದ್ರು ಅರ್ಥನಾಗುವಂದಲ್ಲಿ. ಮುಂದೈತಿ ನಿನಗ ಮಾರಿ ಹಬ್ಬ. ನನ್ನ ಅರೆಸ್ಟ್ ಮಾಡಿಸಿ ಬಹಳ ಹಾರ್ಯಾಡಕತ್ತೀರಿ ಅಂದ್ರ ಇದ್ರಾಗ ನಾನ ಗೆದ್ದಂಗ. ನಾ ಹಂಗ ಮಾಡಿದೆ, ನೀ ಹಿಂಗ ಮಾಡಿದೆ ಅಂತ ಉತ್ತರ ಪೌರುಷ ಕುಮಾರ ನನ್ನ ಮುಂದೆ ಹೇಳಾಕ ಬಂದ್ರ ನಾ ಕೇಳವಲ್ಲ. ನಿನ್ನಂತ ಬಗಲಾಸಿ ಗಂಜಿ ಗಿರಾಕಿ ಅಂತಂದ್ರ ಜೈ ಜೈ ಅನ್ನೋರ ಹಿಂಗ ಬಕೆಟ್ ಹಿಡ್ಕೊಂಡು ಹೋಗಾರ ನಿನ್ನಂತವ್ರ. ನಮ್ಮ ಸೌಕಾರ ನಮಗೇನು ಕಮ್ಮಿ ಮಾಡಿಲ್ವೋ. ಊರ್ ಮಂದಿ ಊರ್ ಮಾತಾಡ್ಲಿ, ನಮ್ಮ ಸೌಕಾರ್ಗೆ ನಾವು ಜೈಕಾರ ಹಾಕರ. ಶಪಾಷ್ ಡಾಲಿ ಶಪಾಷ್, ಮೆಚ್ಚಿದೆ ನಾನಿನ್ನ. ಬಾ ಹೋಗೋಣ. ಯಾಕಲೇ ತಮ್ಮ ಯಾಕಪ್ಪ ಇವ್ರ ಕೂಟ ಇವ್ರ ಜೋಡಿ ಗುದ್ದಾಡಿ ಕಿದ್ದಾಡಿ ನಿನ್ನ ಕಾಲ ಮ್ಯಾಗ ನಿನ್ನ ಕೈ ಹಾಕಿಂದಲೇ ತಮ್ಮ. ಅನುಭವ ಯಾರ್ಲಿ ಯಾಕೆ ಬೇಕಾಗಿತ್ತಲೇ ತಮ್ಮ ನಿನಗೆಲ್ಲ? ನಾಗರ ಹಾವು ಜಾಗೃತನಾಗು, ನೀ ಮೊದಲು ಮಡಿಲಲ್ಲಿ ಮನುಜನ ಹಾಗೆಯು ಸಾವಿಗೂ ಮಿಗಿಲು ಸತ್ತರು ಬಿಡಲು ಈ ಹಗೆತನವು, ಸತ್ತರು ಬಿಡಲು ಈ ಹಗೆತನವು ಮಡಿಲಲ್ಲಿ